See, Ayushman Bharat scheme is basically for below poverty line patients. ಅದರಲ್ಲಿ ಇನ್ನೊಂದು APL ಅಂತಲೂ ಇದೆ, ಅಬವ್ ಪಾವರ್ಟಿ ಲೈನ್. ಇಫ್ ಇಟ್ಸ್ ಅಬವ್ ಪಾವರ್ಟಿ ಲೈನ್ ಅಂದರೆ 30% ಸ್ಕೀಮಿಂದ ಬರುತ್ತೆ, 70% ಪೇಷಂಟ್ಸೇ ಕಟ್ಟಬೇಕಾಗುತ್ತೆ. ದಟ್ ಇಸ್ ಒನ್. ಬಟ್ ಈ BPL ಸ್ಕೀಮ್ ಆಯುಷ್ಮಾನ್ ಅಲ್ಲಿ ಏನಾಗಿದೆ ಅಂದರೆ, ರಿಗಾರ್ಡಿಂಗ್ ದಿಸ್ ಐ ಮೈಟ್ ಹ್ಯಾವ್ ರಿಟರ್ನ್ ಅಬೌಟ್ ಆಲ್ರೆಡಿ 15 ಲೆಟರ್ಸ್ ಟು ದಿ ಗೌರ್ಮೆಂಟ್. So even in 2020-21 ಆಯುಷ್ಮಾನ್ ಭಾರತ್ ಪ್ಯಾಕೇಜ್ ಏನು ಹೇಳಿದೆ, 5 lakhs ಅಂತ ಇದೆ. 5 lakhs ಈಸ್ ಫಾರ್ ದ ಫ್ಯಾಮಿಲಿ, ನಾಟ್ ಫಾರ್ ಇಂಡಿವಿಜುವಲ್ ಪೇಷಂಟ್ ಆರ್ ಇಂಡಿವಿಜುವಲ್ ಫ್ಯಾಮಿಲಿ. ಅಲ್ಲಿ ಸ್ವಲ್ಪ ಕನ್ಫ್ಯೂಸ್ ಮಾಡಿದ್ದಾರೆ. ಅದಕ್ಕೋಸ್ಕರ ವಿ ಹ್ಯಾವ್ ಟು ರಿವಿಸಿಟ್ ದಿ ಎಂಟೈರ್ ಆಯುಷ್ಮಾನ್ ಭಾರತ್ ಸ್ಕೀಮ್. ಆಮೇಲೆ ಸುಮಾರು ಪ್ರೊಸೀಜರ್ಸು ಲೆಫ್ಟ್ ಔಟ್ ಆಗಿದೆ ಇದರಲ್ಲಿ. ಈಗ ದೇರ್ ಆರ್ ಸಮ್ ಪ್ರೊಸೀಜರ್ಸ್ ವಿಚ್ ಕಾಸ್ಟ್ 2.5 lakhs, 3 lakhs ಆಗುತ್ತೆ. ಈಗ ನಿಮಗೆ ಸಡನ್ ಕಾರ್ಡಿಯಾಕ್ ಡೆತ್ ಪ್ರಿವೆಂಟ್ ಮಾಡಲಿಕ್ಕೆ ಒಂದು ಮಿಷಿನ್ ಹಾಕ್ತೀವಿ, ಅದ್ರ ಬೆಲೆ 3 ಲಕ್ಷ. ಇನ್ನೊಂದು ಹಾರ್ಟ್ ಫೇಲ್ಯೂರ್ ಡಿವೈಸ್ ಹಾಕ್ತೀವಿ, ಅದ್ರ ಬೆಲೆ ಎಷ್ಟು 4 ಲಕ್ಷ. ಸೊ ಇವ್ರೇನು ಆಗಿದೆ, ಸ್ವಲ್ಪ ಅಂದರೆ ನಾವು 5 lakhs ತನಕ ಕವರೇಜ್ ಇದೆ ಅಂತ ಹೇಳ್ತಾರೆ. ಇದು ಕವರೇಜ್ ಇಸ್ ಅಪ್ ಟು 5 lakhs. ದಟ್ ಈಸ್ ಫಾರ್ ಎಂಟೈರ್ ಫ್ಯಾಮಿಲಿ. ಈಗ 4 ಜನ ಇರ್ಬೋದು, ಫ್ಯಾಮಿಲಿ 5 ಜನ ಇರ್ಬೋದು. ಸೊ ಇಂಡಿವಿಜುವಲ್ಗಲ್ಲ, ಇಂಡಿವಿಜುವಲ್ಗೆ ಕ್ಯಾಪ್ ಈಸ್ 1.75. ಸೊ ಅದರಲ್ಲಿ ಬಿಕಾಸ್ ಲಾಸ್ಟ್ 5 ಇಯರ್ಸಲ್ಲಿ 4-5 ಇಯರ್ಸಲ್ಲಿ ಅದು ಪ್ಯಾಕೇಜ್ ರೇಟು ಇನ್ಕ್ರೀಸ್ ಮಾಡಿಲ್ಲ. ಸೊ ವಿ ಹ್ಯಾವ್ ಟು ರಿವೈಸ್ ದಿ ಪ್ಯಾಕೇಜ್ ರೇಟ್ಸ್. ಅಟ್ಲೀಸ್ಟ್ ಆ್ಯಕ್ಚುಯಲ್ ಕಾಸ್ಟ್ ಆದರೂ ಬರಬೇಕಾಗುತ್ತೆ. ಸೊ ಡೆಫಿನೆಟಾಗಿ ಇಟ್ಸ್ ಎ ವೆರಿ ಗುಡ್ ಸ್ಕೀಮ್. ಅದರಿಂದ ತುಂಬ ಹೆಲ್ಪ್ ಆಗ್ತದೆ. ಜಯದೇವದಲ್ಲಿ ನಾವೇನು ಮಾಡ್ತಾ ಇದ್ವಿ ಅಂದರೆ, ಈಗ ಸಪೋಸ್ ಕಾಸ್ಟ್ ದಿ ಆ್ಯಕ್ಚುಯಲ್ ಕಾಸ್ಟ್, ನಾಟ್ ಪ್ರಾಫಿಟ್ ಆ್ಯಂಡ್ ಟಾಕಿಂಗ್, 2.5 lakhs ಆದರೆ ನಮಗೆ ಸ್ಕೀಮಿಂದ ಬರೋದು 1.75 ಅಷ್ಟೇ. ಇನ್ 75 ಅವ್ರ ಹತ್ರ ಕಟ್ಸ್ಕೊಳಕ್ಕೂ ಆಗಲ್ಲ, ಊರಿದ್ದಾರೆ. ಆ 75,000 ನಾನೇನು ಮಾಡ್ತಿದ್ದೆ, ಬೇರೆ ಡೊನೇಷನ್ಸು ಡೋನರ್ಸಿಂದ ತರಿಸಿ ಯೂಸ್ ಟು ಪ್ಯಾಚ್ ಅಪ್. ದಟ್ಸ್ ಎನ್ ಇಂಡಿವಿಜುವಲ್ ಥಿಂಗ್. ಸೊ ದಟ್ಸ್ ಎನ್ ಇಂಡಿವಿಜುವಲ್ ಎಫರ್ಟ್. ಬಟ್ ಓವರ್ ಆಲ್ ಮಾಡಬೇಕಾದ್ರೆ ಡೆಫಿನೆಟ್ಲಿ ವಿ ಹ್ಯಾವ್ ಟು ಇನ್ಕ್ಲೂಡ್ ಸಮ್ ಮೋರ್ ಪ್ರೊಸೀಜರ್ಸ್. ಈಗ ಗೌರ್ಮೆಂಟ್ ಆಫ್ ಇಂಡಿಯಾ 27,000 crores ಸ್ಪೆಂಡ್ ಮಾಡ್ತಾ ಇದ್ದಾರೆ ಆಯುಷ್ಮಾನ್ ಭಾರತ್ಗೆ. ಇಫ್ ದೇ ಕ್ಯಾನ್ ಇನ್ಕ್ರೀಸ್, ಇಫ್ ದೇ ಕ್ಯಾನ್ ಡಬಲ್ ಇಟ್, ದಿಸ್ ಕ್ಯಾನ್ ಬಿ ಡನ್. ಅಂದರೆ ಸೊ ಈಗ ನಮ್ಮ ಇಂಡಿಯನ್ ಬಜೆಟ್ಸ್, ಈಗ ಇಂಡಿಯನ್ ಬಜೆಟ್ ಸೈಜ್ ಎಷ್ಟಿದೆ ಅಂದರೆ 45 lakh crores ಇದೆ. 45 lakh. ಸೊ 54,000 crore is nothing. But probably somebody, I think, has to put some thoughts into that. So 27, 57, 4 ಆವಾಗ ಸುಮಾರು ಪ್ರೊಸೀಜರ್ಸ್ ಬಿಟ್ಟೋಗಿದೆ, ಇನ್ನೊಂದು ಅದನ್ನೆಲ್ಲ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಆವಾಗ ಅನುಕೂಲ ಆಗುತ್ತೆ. ಬಟ್ ಡೆಫಿನೆಟ್ಲಿ ಈಗ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲೇ ಸುಮಾರು ಆಯುಷ್ಮಾನ್ ಭಾರತ್ ಅಡಿ 4,20,000 ಪೇಷಂಟ್ಸ್ ಹ್ಯಾವ್ ಬಿನ್ ಟ್ರೀಟೆಡ್. 4,20,000 ಟ್ರೀಟ್ ಮಾಡಿದ್ದಾರೆ. ಸೊ ಇವಾಗ ಬಿಜೆಪಿ ಮ್ಯಾನಿಫೆಸ್ಟೋದಲ್ಲಿ ಸೀನಿಯರ್ ಸಿಟಿಸನ್ಸ್ 70 yearsಗೆ ಇನ್ಕ್ಲೂಡ್ ಮಾಡಿದ್ದಾರೆ ಆಯುಷ್ಮಾನ್ ಭಾರತ್. 70 years. ಬಟ್ ಕೆಲವರು ಹೇಳೋದು 60 ವರ್ಷಕ್ಕೆ ಸೀನಿಯರ್ ಸಿಟಿಸನ್ ಅಲ್ವಾ ಸರ್ ಅಂತಾರೆ. ಬಟ್ ಈಗ ಏನಾಯ್ತು, ಲೈಫ್ ಸ್ಪ್ಯಾನು ಮೊದಲು ಸ್ವತಂತ್ರ ಬಂದಾಗ 37 years ಇತ್ತು. ಈಗ ಆಲ್ಮೋಸ್ಟ್ ಟಚಿಂಗ್ 67, ಆಲ್ಮೋಸ್ಟ್ 70, 68, 70. ಸೊ ಅದಕ್ಕೋಸ್ಕರ ಆ್ಯಕ್ಚುಲಿ ನಾವು ಬಿಟ್ವೀನ್ 60 to 70 ಡೆಫಿನೇಷನ್ ಓಲ್ಡ್ ಏಜ್ ಅನ್ನಲ್ಲ, ಯಂಗ್ ಓಲ್ಡ್. 70 to 80 is old, and more than 80 is grand old.